ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪುಟ್ಟು ಮಾಡುವಂತಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ನಾನು ಪುಟ್ಟುಂಟಲ್ಲ ಬಾಂಬೆ ರವದಲ್ಲಿ ಮಾಡ್ತಾ ಇದ್ದೇನೆ. ಇದು ಹುರಿದ ಬಾಂಬೆ ರವ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಈಗಿನ ಬ್ರೇಕ್ಫಾಸ್ಟ್ ಆಗಬೇಕು. ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ಇದೇ ನೀರಿಗೆ ಉಪ್ಪು ಹಾಕ್ತೇನೆ ನಾನು. ಅಕ್ಕಿ ಹುಡಿಯಲ್ಲಿ ಸಹ ಮಾಡ್ತಾರೆ. ನಾನಿವಾಗ ಏನು ರೋಸ್ಟೆಡ್ ರವ ಉಂಟಲ್ಲ ಅದರಲ್ಲಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ. ಕಾಸರಗೋಡಲ್ಲಿ ಅಮ್ಮ ಮಾಡೋದನ್ನು ನೋಡಿದೆ ನಾನು ಹಾಗೆ ಫಸ್ಟ್ ಟೈಮ್ ಮಾಡಿದೆ. ಇವಾಗ ಎಷ್ಟು ಕ್ವಾಲಿಟಿ ತೆಗಿಬೇಕು ಅಂತ ಗೊತ್ತಾಗೋದಿಲ್ಲ. ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ಸ್ವಲ್ಪ ತುಂಬ ಹಾಕಿಲ್ಲ. ಉಪ್ಪು ನೀರು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿದ್ದೇನೆ. ಈ ರೀತಿ ಆಗಬೇಕು. ಹೀಗೆ ಮಾಡುವಾಗ ಹೀಗೆ ಆಗಬೇಕು. ಇದರಲ್ಲಿ ಒಂದು ಬ್ಲೇಡ್ ಉಂಟು. ಯಾಕೆಂತ ಹೇಳಿದರೆ ಇಲ್ಲಿ ಹೋಲ್ ಉಂಟಲ್ವ, ಇದರಲ್ಲಿ ಒಂದು ಬ್ಲೇಡ್ ಉಂಟು. ಫಸ್ಟಿಗೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ. ನಾನು ರವದಲ್ಲಿ ಮಾಡ್ತೇನೆ, ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ. ಹಾಗೆ ಸ್ವಲ್ಪ ಒದ್ದೆ ಆಗಬೇಕಷ್ಟೇ, ತುಂಬ ಒದ್ದೆ ಆಗಬೇಕು ಅಂತಿಲ್ಲ. ಸ್ವಲ್ಪ ಒದ್ದೆ ಆದರೆ ಸಾಕು. ಉಪ್ಪು ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿದರೆ ಸಾಕು. ಹಾಗೆ ಇವಾಗ ತೆಂಗಿನಕಾಯಿ ಇಷ್ಟೆಲ್ಲದಿದ್ದರೆ ತೆಂಗಿನಕಾಯಿ ಹಾಕದೆ ಕೂಡ ಮಾಡ್ತಾರೆ ಕೆಲವರು. ನಾನು ಹಾಕ್ತೇನೆ. ತೆಂಗಿನಕಾಯಿ ಹಾಕಿದ್ರುಂಟಲ್ಲ, ಕಟ್ ಮಾಡುವಾಗ ಒಂದೊಂದು ಕಟ್ಟಾಗಿ ಬೀಳ್ತದೆ, ಇಲ್ಲದಿದ್ದರೆ ಫುಲ್ ಒಂದೇ ಆಗಿ ಬೀಳ್ತದೆ ಕಟ್ ಮಾಡುವಾಗ. ಕಾಯಿ ಉಂಟಲ್ಲ, ನಾನು 3 ಲೇಯರ್ ಆಗಿ ಹಾಕಿ ಕೊಡ್ತೇನೆ. ಫಸ್ಟಿಗೆ ಹಾಕ್ತೇನೆ, ಆಮೇಲೆ ನಡು ಭಾಗಕ್ಕೆ ಬರುವಾಗ ಹಾಕ್ತೇನೆ. ಅದರ ನಂತರ ಮೇಲ್ಗಡೆ ಟಾಪಲ್ಲಿ ಸ್ವಲ್ಪ ಹಾಕ್ತೇನೆ. ಕಾಸರಗೋಡಲ್ಲಿ ಈ ಥರ ಮಾಡ್ತಾರೆ, ಹಾಗೆ ನಾನು ಆ ಥರವೇ ಮಾಡ್ತಾ ಇದ್ದೇನೆ. ಮೇಲಿಂದ ಕೂಡ ಸ್ವಲ್ಪ ಹಾಕಿ ಕೊಟ್ಟಿದ್ದೇನೆ ತೆಂಗಿನಕಾಯಿ. ಇದು ಯಾವ ಥರ ಆಗ್ತದೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಫಸ್ಟ್ ಟೈಮ್ ಮಾಡೋದು. ಕುಕ್ಕರ್ನ ಮೇಲ್ಗಡೆ ಇಡುವ, ವಿಸಿಲ್ ಹಾಕ್ಲಿಕ್ಕಿಲ್ಲ. ಈ ಹೋಲ್ ಉಂಟಲ್ಲ, ಇದನ್ನು ಇದಕ್ಕೆ ಸಿಕ್ಕಿಸ್ಬೇಕು. ಓಕೆ, ಹಾಗೆ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಮುಚ್ಚಳದಲ್ಲಿ ಹೋಲ್ಸ್ ಇದೆ, ಅದರಿಂದ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೊಗೆ ಬಂದು ಸ್ವಲ್ಪ ಹೊತ್ತು ಇಟ್ಟ ನಂತರ ತೆಗಿಬೋದು. ಹಾಗೆ ಇದು ಬೆಂದಿದೆ. ಹಾಗೆ ಅದಕ್ಕೆ ಒಂದು ಕಡ್ಡಿ ಕೊಡ್ತಾರೆ, ಸ್ಟೀಲ್ ಇದು. ಅದರಲ್ಲಿ ಬ್ಯಾಕ್ ಸೈಡ್ ಹೀಗೆ ಒತ್ತಿದ್ರೆ ಕರೆಕ್ಟಾಗಿ ಪುಟ್ಟು ಕೆಳಗಡೆ ಬೀಳ್ತದೆ. ಕರೆಕ್ಟಾಗಿ ಜಾರ್ತಾ ಉಂಟು. ಹಾಗೆ ನನ್ನ ಪುಟ್ಟು ಸಕ್ಸಸ್ ಆಗಿದೆ. ನಾನು ಫಸ್ಟ್ ಮಾಡಿದ ಪುಟ್ಟು ತುಂಬ ಖುಷಿಯಾಯಿತು ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಕರೆಕ್ಟಾಗಿ ಬೆಂದಿದೆ ಕೂಡ ಇದು. ನನ್ನ ಇಷ್ಟದ ರೆಸಿಪಿ. ನಾನು ನನ್ನ ಗಂಡನಿಗೋಸ್ಕರ ಇದು ಯಾವುದು ಮಾಡಲಿಕ್ಕಿಲ್ಲ, ಅವರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ನನಗಂತೂ ತುಂಬ ಇಷ್ಟ. ಹಾಗೆ ಇದಕ್ಕೆ ಕಾಂಬಿನೇಷನ್ ಕಡಲೆ ಪದಾರ್ಥ ಮಾಡ್ತಾರೆ, ಪಚ್ಚೆಸರು ಪದಾರ್ಥ, ಆಮೇಲೆ ಕೆಲವರು ಬಾಳೆಹಣ್ಣು ಮತ್ತು ಸಕ್ಕರೆಯಲ್ಲಿ ಕೂಡ ತಿಂತಾರೆ. ನಾನಿವತ್ತು ಪಚ್ಚೆಸರು ಪದಾರ್ಥ ಮಾಡಿದ್ದೇನೆ. ನನಗೆ ಪದಾರ್ಥದಲ್ಲಿ ತುಂಬ ಇಷ್ಟ. ಯಾರಾದರೂ ಟ್ರೈ ಮಾಡೋದಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಕೇರಳದಲ್ಲಿ ಎಲ್ಲರಿಗೆ ಕೂಡ ಗೊತ್ತು ಈ ರೆಸಿಪಿ, ಯಾರಿಗೆ ಕೂಡ ಗೊತ್ತಿಲ್ಲ ಅಂತ ಇಲ್ಲ. ಜಾಸ್ತಿಯಾಗಿ ಪುಟ್ಟು ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ. ನಾನು ಪುಟ್ಟು ತಿಂತಾ ಇದ್ದೇನೆ. ಒಮ್ಮೆದು ತಿಂತಾ ಇದ್ದಿದ್ದೆ, 2ನೇ ಸಲ. ನನಗೆ ಪುಟ್ಟು ಅಂತ ಹೇಳಿದರೆ ತುಂಬ ಇಷ್ಟ.
ಇದುಂಟಲ್ಲ ಅಕ್ಕಿ ಹುಡಿಯಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ. ಅಕ್ಕಿ ಹುಡಿ ಸಿಗ್ತದೆ, ಶಾಪಲ್ಲಿ ಸಿಗ್ತದೆ. ಆದರೆ ಪುಟ್ಟು ಹುಡಿ ಅಂತ ಕೇಳಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಬೆಳ್ತಿಗೆ ಅಕ್ಕಿ ಉಂಟಲ್ಲ ಅದನ್ನು ತೊಳೆದು ಬಿಸಿಲಲ್ಲಿಟ್ಟು ಈ ಬಾಂಬೆ ರವ ಉಂಟಲ್ಲ ಹಾಗೆ ಹುಡಿ ಮಾಡಬೇಕು. ನೈಸಾಗಿ ಅಲ್ಲ, ಬಾಂಬೆ ರವ ಹೇಗೆ ಇರ್ತದೆ ನೋಡಿ ಆ ಥರ ಹುಡಿ ಮಾಡಬೇಕು. ಸ್ವಲ್ಪ ತರಕಾರಿ ಇರಬೇಕು. ಇಲ್ಲಿ ನಾನು ಇದೆಲ್ಲ ಮಾಡುದಿಲ್ಲ, ಯಾಕೆಂತ ಹೇಳಿದ್ರೆ ನನ್ನ ಯಜಮಾನರಿಗೆ ಇದೆಲ್ಲ ಇಷ್ಟ ಅಲ್ಲ. ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ಲಿಕ್ಕಿಲ್ಲ. ನನಗೆ ತುಂಬ ಇಷ್ಟ. ಗೊತ್ತಿಲ್ಲ ಇದನ್ನ ಪೂರ ತುಕ ಪ್ಲೇಟ್ ತಾನ ತುಕ ತುಕ ಒಮ್ಮೆ ಸುಳ್ಳು ಹೇಳಿದವರು ಬೇದಕ್ಕೆ ಬಾರಿಯಾನ ತುಯಿ ತುಯಿ ಖುಷಿ ತಿಂದಿದ್ದ ಜನ ಖುಷಿ ನಾನು ಬರ್ತೀನಿ. ದಕ್ಕಣ ಇದ್ದೀನಿ ನೋಡಿದ್ದೀನಿ ತಿನ್ ನೋಡು. ನೀವೆಲ್ಲ ಹಂಗಿದ್ದೋಡದ ದಾರಾ ದೊಡ್ಡ ಕೆಲಸ ಬಾಕಿ ಉಂಟು. ಬೈಂಡ್ ಆಗೋದು ನಿಮಗೆ ತುಂಬ ಉದಾಸೀನ ಆಗೋದು. ನಾಳೆ 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 ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಗ್ಲಿಕ್ಕಾಯ್ತು. ನನಗೆ ಇಬ್ಬಿಬ್ರದ್ದು ಆಗ್ಬೇಕಲ್ವಾ ಬೈಂಡಿ. ಅವನ ಬೈಂಡ್ ಎಲ್ಲ ಉಡಿ ಮಾಡಿ ಇಟ್ಟಿದ್ದಾನೆ. ಕೊರು ಇಲ್ಲಿ ಇಂಚಿನ ಬೊಟ್ಟು ಇಂಚಿನ ಕಾಡ ನೆಕ್ ಉಸುರು ಕೊಡ್ಲೆ ನೆಕ್ ಜಾಸ್ತಿ ಹೋಗ್ ನೋಡ್ಸ ಕಾನಾಯಿ ಕತ್ರಿ ಸ್ಕೇಲ್ ಬೊಚ್ಚರ ಕೊರು ಬುಕ್ ಕೊರು ಮಾರೈತಿ. ಬೇಗ ಬೇಗ ಕೊರೋರ ಬೈಂಡ್ ಹಾಕ್ಲಿಕ್ಕೆ ಉದಾಸೀನ ಆಗುದು. ಚಿಕಲ್ ಪುಡುಕ ಬೈಂಡ್ ಮಾಡ್ರೆ ಗೊತ್ತೌಜ ತಿನ್ನೋತಾವ ಮಲ್ಪು ನೀರಲ್ಲ ತಿನ್ನಲ್ಲ ಕೆಲಸ ಬೈಂಡಿಯ ಪಕ್ಕದಲ್ಲಿ ನಿಂಚನೆ ಇರ್ತದ. ಹಾ ಬೈಂಡ್ ನಿಂಚನೆ ಇರ್ತದೆ. ನಿಮಗೆಲ್ಲ ಮೊದಲು ಕ್ಯಾಲೆಂಡರ್ನ ಬೈಂಡಿ ಒಂದು ಎತ್ತುಕೊರು ಮಾರೈತೆ. ಬೇಗ ಬೇಗ ಬೇಗ. ಇನ್ನು ನನಗೆ ಹಲಸಿನಕಾಯಿ ಒಂದು ಏನು ಚಿಪ್ಸ್ ಮಾಡಬೇಕು ಅಂತಿದ್ದೇನೆ. ಸ್ವಲ್ಪ ಬೈಂಡ್ ಹಾಕಿ ಆಮೇಲೆ ಚಿಪ್ಸ್ ಮಾಡಬೇಕು ಅಂತಿದ್ದೇನೆ. ಅದು ಸ್ವಲ್ಪ ಕೆಲಸ ಉಂಟು. ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಮೀನು ಬೋಡಯ ಮೀನು ತೆಗ್ದೆ. ಹೌದಾ? ಕೊಡ್ಡಾಯಿ ಮೀನು ಕೊಡ್ಡಾಯಿ. ಫ್ರಿಜ್ ಇಲ್ಲಪ್ಪ ಫ್ರಿಜ್ ಇಲ್ಲ. ಚೂರು ಬೈಂಡ್ ಆಡ್ಬೋದು ಬುಕ್ಕ ಕಟ್ ಅಂತ ಅದೇನು ಕಟ್ ಮಾಡ್ಕೊಡ ಫಸ್ಟಿಗೆ. ಇಪ್ಪುಂಡದ ಮಸಾಲ ಇಪ್ಪುಂಡದೆ ಚೂರು ಗಡಿ ಬಿಡಿ ಬೈಂಡ್ ಹಾಕ್ಲಿಕ್ಕೆ ಪೂರ ಮಾಡುದು ಚೂರು ಮಾಡ್ಬೇಕೇನೆ. ಬೈಂಡ್ ಹಾಕ್ಲಿಕ್ಕೆ ಜಗಳ ಫಸ್ಟ್ ನನ್ನದು ಫಸ್ಟ್ ಇನ್ನದು. ನಿಮ್ಮ ಮನೆಯಲ್ಲಿ ಸಹ ಹೀಗೆ ಯಾರಾದರೂ ಇದ್ದಾರಾ? ಇಂಥ ಮಕ್ಕಳಿದ್ದಾರಾ? ಸ್ವಲ್ಪ ಬೈಂಡ್ ಹಾಕಿದೆ ನಾನು. ಇನ್ನು ಮೀನು ಕಟ್ ಮಾಡಲಿಕ್ಕೆ ಪೂರ ಬುಕ್ ತೆತ್ತಿಲ್ಲ ಬ್ಯಾಗೆಟೆಯಾ ಅವಳು ತಕೊಡ್ಚಿ. ನಿನ್ನ ಬ್ಯಾಗೆಟ್ ನಿನ್ನದಿಲ್ಲ, ಆಯ್ನ ಬ್ಯಾಗೆಟ್ ಆಯ್ದೆಯಾ? ಮೀನು ಕೊಡ್ಡಾಯಿ ಮೀನು ದೊಡ್ಡದಲ್ಲ, ಇದರಲ್ಲಿ ತಲೆವೇ ಜಾಸ್ತಿ ಇರೋದು. ತಲೆ ಹೋದ ನಂತರ ಅಷ್ಟೇ ಇರೋದು. ಮೀನು ಕಟ್ ಮಾಡಬೇಕಾದ್ರೆ ಕತ್ರಿ ಉಂಟಲ್ಲ, ನಾನು ಕತ್ರಿಯಲ್ಲಿ ಕಟ್ ಮಾಡೋದು. ಅದರ ಸ್ಕ್ರೂ ಎಲ್ಲೋ ಬಿದ್ದು ಹೋಯಿತು. ಇವಾಗ ಕತ್ತಿ ಗತಿ ಬಂತು ನನಗೆ ಮತ್ತೊಂದು ಕತ್ತಿ ಕೂಡ ಉಂಟು, ಕೂತು ಮಾಡುವ ಕತ್ತಿ ಉಂಟಲ್ಲ, ಏನು ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ. ಅದು ಸಹ ಉಂಟು ನನಗೆ. ಮತ್ತು ನಾನು ಇದರಲ್ಲಿ ಮಾಡ್ತಾ ಇದ್ದೇನೆ ಇವಾಗ. ನನಗೆ ಅದೆರಡರಲ್ಲಿ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ. ಕತ್ರಿಯಲ್ಲಿ ಸುಲಭ ಆಗ್ತದೆ. ಅಮ್ಮ ಯಾವುದು ಮೀನು? ಕೊಡ್ಡೆಯ. ಅದರೆಡೆಗೆ ನಮ್ಮ ಕೆಲಸ ಆಯಿತು ನೋಡಿ. ಹಲಸಿನ ಹಣ್ಣೆಲ್ಲ ಬಿಡಿಸಿಟ್ಟಿದ್ದೇವೆ. ಇದು ಚಿಪ್ಸ್ ಮಾಡಲಿಕ್ಕೆ ಅಂತ, ಸ್ವಲ್ಪ ಚಿಪ್ಸ್ ಮಾಡುವ ಅಂತ ಖುಷಿ ಇಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ಸುಮಾರು ಸಪೂರ ಕಟ್ ಮಾಡ್ಕೊಡು ಖುಷಿ. ಕತ್ರಿ ಎಲ್ಲಿ ಕತ್ರಿ ಉಂಟು? ಎಲ್ಲಿ ಕತ್ರಿ ಕಣ? ಈ ಥರ ಕಟ್ ಮಾಡಿದ್ದೇನೆ. ಹಾಗೆ ಎಣ್ಣೆ ಕೂಡ ಫ್ರೈ ಆಗಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಉಪ್ಪಿನ ನೀರುಂಟು. ಉಪ್ಪಿನ ನೀರು ಯಾಕೆ? ಹಾಕಿದ ನೀರು ಯಾಕೆ? ಅದು ಒಳ್ಳೆದಾಗ್ತದೆ ಚಿಪ್ಸ್. ಹೌದಾ? ಸಪೂರ ಕಟ್ ಮಾಡಬೇಕು ಈ ಥರ. ಎಣ್ಣೆ ಬಿಸಿ ಆಯಿತು. ಸ್ವಲ್ಪ ಸ್ವಲ್ಪ ಹಾಕುವ, ತುಂಬ ಹಾಕ್ಬಾರ್ದು.
ಒಟ್ಟಿಗೆ ತುಂಬ ಹಾಕಿದ್ರೆ ಫ್ರೈ ಆಗೋದಿಲ್ಲ ಕರೆಕ್ಟಾಗಿ. ಇದು ಅರ್ಧ ಬೇಯಲಿಕ್ಕೆ ಆಗುವಾಗ ಉಂಟಲ್ಲ, ಉಪ್ಪು ನೀರು 1-2 ಸ್ಪೂನ್ ಹಾಕಿ ಕೊಟ್ಟರೆ ಸಾಕು. ಖಾರ ನಾನು ಹಾಕೋದಿಲ್ಲ, ಬೇಕಿದ್ರೆ ಹಾಕ್ಬೋದು. ಖಾರ ಹಾಕಬೇಕು ಅಂತ ಏನಿಲ್ಲ, ಒಳ್ಳೆಯದಾಗ್ತದೆ ಆ ಥರ ತಿನ್ನಲಿಕ್ಕೆ. ಒಂಥರ ಕರೆಕ್ಟಾಗಿ ಫ್ರೈ ಆಗಬೇಕು. ಉಪ್ಪು ನೀರು ಹಾಕಿ ಕೊಟ್ಟಿದ್ದೇನೆ, ಆವಾಗ ಸ್ವಲ್ಪ ರಟ್ಟುತ್ತದೆ, ಜಾಗ್ರತೆ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತಾಗುವಾಗ ಗೊತ್ತಾಗ್ತದೆ, ಕಲರ್ ಬ್ರೌನ್ ಆಗುವಾಗ ತೆಗೆದ್ರಾಯ್ತು. ಹಾಗೆ ನಾವು ಚಿಪ್ಸ್ ಎಲ್ಲ ತಿಂದ್ವಿ, ಬಿಸಿ ಬಿಸಿ ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ. ತುಂಬ ತಣಿವಾಗ ಉಂಟಲ್ಲ ಅದು ಸ್ಮೂತ್ ಆಗ್ತದೆ, ಹಾಗಾಗಿ ಬಿಸಿ ಬಿಸಿ ಕ್ರಿಸ್ಪಿಯಾಗಿರುವಾಗ ತಿನ್ನಬೇಕು. ಒಂದು ಕಡೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಈಗ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.